ಮತ್ತು ಬರುತ್ತವ್ರೆ. ಆದ್ಮೇಲೆ ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಇವತ್ತು ಭಾಳ ವಿಶೇಷ. ನಮ್ಗೆ ಈ ರೀತಿ ನಮ್ಮ ಯುವ ಮೋರ್ಚಾದ ಕಾರ್ಯಕ್ರಮ ಆಗಿರಲಿ ಅಥವಾ ನಮ್ಮ ಮಲ್ಲೇಶ್ವರಂ ಮಂಡಲದ ಕಾರ್ಯಕ್ರಮ ಆಗಿರಲಿ, ಈ ರೀತಿ ನಮ್ಗೆ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ನಾಯಕರು ಸಿಗೋದು ಅಪರೂಪ. ನಾವು ಕರೆದ ತಕ್ಷಣ ಒಪ್ಪಿ ನಮ್ಮ ಯುವ ಮೋರ್ಚಾದ ಮಂಡಲದ ಯುವ ಮೋರ್ಚಾ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಭಾಳ ಬಿಡುವಿರಲಿಲ್ಲ. ಡೆಲ್ಲಿಯಲ್ಲಿ ಅವ್ರಿಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು. ಆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇಲ್ಲ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಮಾತನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವ್ರಿಗೆ ಎಷ್ಟು ಧನ್ಯವಾದವನ್ನು ಹೇಳಿದ್ರು ಸಾಲಲ್ಲ. ಈ ರೀತಿ ಆ ಭಾವನೆಗಳನ್ನು ಎಲ್ಲೇ ಏನೇ ಕಾರ್ಯಕ್ರಮ ಇರಲಿ ನಾನು ಜೋಡಿಸ್ಕೊಡ್ತೀನಿ ಅನ್ನೋಂಥ ಭಾವನೆ ಇರೋದು ಭಾಳ ಮುಖ್ಯ. ಇವತ್ತು ತೇಜಸ್ವಿ ಸೂರ್ಯ ಅವರು ವಕೀಲರಾಗಿ ಅರ್ಹತೆಯನ್ನು ಪಡೆದಂಥವ್ರು, ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಂಥವ್ರು. ಅವರು ಕಾಲಕ್ರಮೇಣ ಹಲವಾರು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಂಥವ್ರು. ಏಕಾಏಕಿ ಒಂದೇ ದಿನ ಒಂದು ಸ್ಥಾನ ಪಡೆದವರು ಅಲ್ಲ. ಏನೊಂದು ರಾಷ್ಟ್ರೀಯ ಕಾರ್ಯಕ್ರಮಗಳು, ಹಲವಾರು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿತ್ತು. ತಿಂಗಳುಗಟ್ಟಲೆ ಮನೆಯನ್ನು ಬಿಟ್ಟು ಆ ಅಭಿಯಾನದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ತೇಜಸ್ವಿ ಸೂರ್ಯ ಅವರು. ಈ ರೀತಿ ಬಾಲ್ಯದಿಂದ ಸಣ್ಣ ವಯಸ್ಸಿನಿಂದನೂ ಈ ನಾಯಕತ್ವದ ಗುಣಗಳು, ಸಮಾಜದ ಬಗ್ಗೆ ಕಾಳಜಿ, ರಾಷ್ಟ್ರೀಯತೆ ಬಗ್ಗೆ, ಈ ಎಲ್ಲ ವಿಚಾರದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಬೆಳೆದಂಥ ವ್ಯಕ್ತಿತ್ವನೇ ತೇಜಸ್ವಿ ಸೂರ್ಯ ಅವರು. ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ತುಂಬ ಜನ ಇರ್ಬೋದು, ಆದರೆ ಆ ರೀತಿ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಬೆಳೆಸ್ಕೊಳ್ಳೋಂಥದ್ದಾಗಬೇಕು. ನಾವು ಹುಟ್ಟತಾನೆ ಎಲ್ಲ ಬರೋಲ್ಲ. ಕಾಲಕ್ರಮೇಣ ನಾವು ಸಮಾಜದಲ್ಲಿ ಬಾಳ್ತಿರ್ಬೇಕಾದ್ರೆ ಯಾವ ರೀತಿ ಬಾಳಿದ್ರೆ ಒಳ್ಳೆಯದು, ಯಾವ ರೀತಿ ವ್ಯಕ್ತಿತ್ವಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗಾಗಿ ನಾವು ಇಲ್ಲಿ ಇಂಥ ಮನೇಲಿ ಹುಟ್ಟಿದ್ದೀವಿ, ಬಡತನ ಇದೆ, ಈ ಕಷ್ಟ ಇದೆ, ಈ ಸಮಸ್ಯೆ ಇದೆ, ಇವನ್ನೆಲ್ಲವನ್ನು ಮೀರಿ ಬೆಳೆಯುವಂಥದ್ದಾಗಬೇಕು. ಹಾಗಾಗಿ ಇವತ್ತಿಂಥ ಸಭೆಗಳು ಕರೆಯೋ ಮೂಲ ಉದ್ದೇಶನೇ ಹೇಗೆ ನಮಗೆ ನಾವು ಪರಸ್ಪರ ಸಂದೇಶನ ಕೊಟ್ಕೋಬೇಕು, ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನುವಂಥ ಪ್ರಯತ್ನದ ಒಂದು ದಾರಿಯ ಅಥವಾ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ಆ ಉದ್ದೇಶದಿಂದ. ಈ ಉದ್ದೇಶಗಳು, ಈ ಕಾರ್ಯಕ್ರಮದಿಂದ ನಾವು ಒಂದು ಒಳ್ಳೆಯ ಸಂದೇಶ ತಗೊಳ್ಬೇಕು, ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನೋಂಥದ್ದಾಗಬೇಕು. ತೇಜಸ್ವಿಯವರು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಅವರು ಐರನ್ ಮ್ಯಾನ್ ಕಂಟೆಸ್ಟ್ನಲ್ಲೂ ಓಡಿದಂಥವ್ರು, ಐರನ್ ಮ್ಯಾನ್ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸಿದಂಥವ್ರು. 42 ಕಿಲೋಮೀಟರ್ ಒಂದು ಸ್ಟ್ರೆಚ್ಚಲ್ಲೇ ಓಡ್ತಾರೆ. 42 ಕಿಲೋಮೀಟರ್ ಓಡ್ತಾರೆ. 50 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀರಾ? 180 ಕಿಲೋಮೀಟರ್ ಸೈಕ್ಲಿಂಗ್. ನನಗೂ ಕೆಲವು ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಸ್ವಿಮ್ಮಿಂಗ್ 10 ಕಿಲೋಮೀಟ್ರ, 20 ಕಿಲೋಮೀಟ್ರ್, 5 ಕಿಲೋಮೀಟರ್ಸ್ ಒಂದು ಸ್ಟ್ರೆಚ್ಚಲ್ಲೇ 42 ಕಿಲೋಮೀಟರ್ ಓಡಬೇಕು, 5 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕು, 160 ಕಿಲೋಮೀಟ್ರು ಸೈಕ್ಲಿಂಗ್ ಮಾಡಬೇಕು. ಆಗ ಮಾತ್ರ ಫುಲ್ ಐರನ್ ಮ್ಯಾನ್ ಅಂತ ಕರೀತಾರೆ. ಫುಲ್ ಐರನ್ ಮ್ಯಾನ್ ಆಗಿರುವಂಥ ವ್ಯಕ್ತಿ ಯಾರು ಅಂದರೆ ತೇಜಸ್ವಿ ಸೂರ್ಯ ಅವರು. ಸೊ ಈ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇವಲ ಬರೀ ಸ್ಥಾನ ಅಲ್ಲ, ಒಂದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಒಂದು ಒಳ್ಳೆ ಭಾಷಣಗಾರರಾಗಿ, ಒಂದು ಪಾರ್ಲಿಮೆಂಟ್ನಲ್ಲೂ ನೀವು ನೋಡಿದ್ದೀರಾ ಯಾವ ರೀತಿ ನಮ್ಮ ಪ್ರತಿಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ನಮ್ಮ ಎದುರಾಳಿ ಪಕ್ಷವನ್ನು ಯಾವ ರೀತಿ ಅವರು ಮಟ್ಟ ಹಾಕುವಂಥದ್ದು, ಅವ್ರನ್ನ ಬಯಲಿಗೆಳೆಯುವಂಥದ್ದು, ಮಾತಿನ ಮೂಲಕ ಸಾಕಷ್ಟು ತಿಳ್ಕೊಂಡು ವಿಚಾರಗಳನ್ನು ಮಂಡಿಸುವಂಥ ಕೆಲಸಗಳನ್ನು ಪಾರ್ಲಿಮೆಂಟ್ನಲ್ಲಿ ಮತ್ತು ಪಾರ್ಲಿಮೆಂಟ್ ಒಳಗೆ ಮತ್ತು ಹೊರಗೆ ಹೋರಾಟಗಳಲ್ಲೂ ಮುಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ಕೊಡ್ತಿರುವಂಥದ್ದು ತೇಜಸ್ವಿ ಸೂರ್ಯ ಅವರು. ಹಾಗಾಗಿ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮಗೆ ಸ್ಫೂರ್ತಿದಾಯಕವಾಗಿ. ಯಾಕೋ ಇವತ್ತು ಒಂಥರ ಒತ್ತಡದಲ್ಲಿ ಇದೆ ಅನ್ಸುತ್ತೆ. ಯಾಕೋ ಬ್ಯಾಟಿಂಗ್ ಜೋರಾಗಿ ಮಾಡಲಿಲ್ಲ ನೀವು. ಪಿಚ್ ಯಾವ ಪಿಚ್ ಕೊಟ್ಟರು ಹೊಡಿತಿರಲ್ಲ, ಯಾವ ಪಿಚ್ ಹಾಕ್ತೀನಿ ನಿಮಗೆ.